ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೆ ಮಗ ಅರುಣ್ ಕುಮಾರ್ ಮಾತಾಡ್ತಿರೋದು. ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿದ್ದೀವಿ. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ನೆಗಳೂರು ಗ್ರಾಮ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಕೃಷ್ಣಾರೆಡ್ಡಿ ಚಪ್ರದ ನೆಗಳೂರು ಹಾವೇರಿ ತಾಲೂಕು. ಸರ್ ನಿಮ್ದು ಕೃಷಿ ಭೂಮಿ ಎಷ್ಟಿದೆ ಸರ್? 30 ಎಕರೆ ಜಮೀನು ಐತಿ. 30 ಎಕರೆ ಜಮೀನು. ಯಾವ ಕೃಷಿಗಳನ್ನ ನೀವು ಮಾಡಿದ್ದೀರಾ? ಹಿಂದೆ ಎಲ್ಲವೂ ಮಾಡೇವ್ರಿ. ಈಗ ಸದ್ಯ ಇರೋ ಕಬ್ಬು, ಪಪ್ಪಾಳಿ, ಅಡಿಕೆ ಈಗಿರೋವು. ಅಂದ್ರೆ ನೀವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆದಾವಿ. ದ್ವಿದಳ, ಏಕದಳ, ಬಾಳೆ ಬೆಳೆದಾವಿ, ದಾಳಿಂಬ್ರ ಬೆಳೆದಾವಿ, ಯಾವ ಉಳಿದಿಲ್ಲ. ಈ ಸದ್ಯ ಹಿಂಗಂಕ್ರ ಐತಿ. ಎರಿಗೆ ಏನೈತಿ, ಮೆಕ್ಕೆಜೋಳ ಮಾಡಿರ್ತೀವಿ. ಪ್ರತಿ ಒಂದು ಬೆಳೆನೂ ಮಾಡಿರೋದ್ರಿಂದ ಕೆಲವೊಂದು ಎಲ್ಲಾ ಬೆಳೆಗಳಿಗೂ ಎಲ್ಲಾ ರೀತಿಯ ಪೋಷಕಾಂಶಗಳು ಅವಶ್ಯಕತೆ ಭೂಮಿಗೆ. ಹೌದು, ಕರೆಕ್ಟಾ? ಇವತ್ತು ನೀವು ಪಪ್ಪಾಯ ಮಾಡಿದ್ದೀರಾ. ಈ ಪಪ್ಪಾಯ ಮಾಡಿರಲ್ಲ, ಈ ಪಪ್ಪಾಯಕ್ಕೆ ಯಾವ ಪ್ರಾಡಕ್ಟ್ ಗಳನ್ನ ನೀವು ಬಳಸಿದ್ದೀರಾ? ಈ ಗ್ರೋಯಲ್ ಹಾಕಿವಿ. 2 ಸಲ ಗ್ರೋಯಲ್ ಹಾಕಿವ್ರಿ. 2-3 ಸಲ ಹಾಕಿವಿ. 3 ಡೋಸ್ ಕೊಟ್ಟಿದ್ದೀವಿ ಸರ್. ಇದು ಈ ಪಪ್ಪಾಯ ನಾವು ನೋಡ್ತಿದೀವಲ್ಲ, ಈ ಪಪ್ಪಾಯ ಎಷ್ಟು ತಿಂಗಳು ಸರ್ ಇದು ಬೆಳೆ? 7-8 ತಿಂಗಳ. 7-8 ತಿಂಗಳು. ಇನ್ನು ಫಸ್ಟ್ ಕಟಾವ್ ಆಗಿಲ್ಲ. ಈಗ ಇದಕ್ಕೆ ಎಷ್ಟು ಡೋಸ್ ಕೊಟ್ಟಿದ್ದೀರಾ ಸರ್? 3 ಸಲ ಡೋಸ್ ಕೊಟ್ಟವ್ರಿ. 3 ಸರಿ. ಸರ್ ಏನೇನ್ ಹಾಕಿದ್ದೀರಾ ಇದಕ್ಕೆ? ಅದು ನಿಮ್ದು ಗ್ರೋಯಲ್ ಮತ್ತೆ ಅದ್ರ ಕೊಟ್ಟಾಗ ಇನ್ನೊಂದು ಮೈಕ್ರೋ ಮಿಕ್ಸ್ ಮಾಡ್ಕೊಂಡು ಹಾಕಿವಿ. ಒಮ್ಮೆ ಸ್ಲರಿ ಮಾಡಿ ಹಾಕಿವಿ. ಒಂದ್ ಸ್ಲರಿ ಮಾಡಿದ್ರೆ ಫಾಸ್ಫರಸ್ ಪೊಟ್ಯಾಶ್ ಮಿಕ್ಸ್ ಅಲ್ಲಿ ಮಾಡಿದ್ರೆ. ಸರ್ ಎಷ್ಟು ಅಂತರಗಳಲ್ಲಿ ಡೋಸ್ ಗಳನ್ನ ಕೊಡ್ತಾ ಇದ್ದೀರಾ ನೀವು? 1.5 ತಿಂಗಳ. 1.5 ತಿಂಗಳಿಗೆ 1 ಡೋಸ್ ಗಳನ್ನ. ಈಗ 7 ತಿಂಗಳು ಸಸಿ. ಹೌದ್ರಾ ಸರ್? ಈಗ ಸುತ್ತಮುತ್ತ ಪಪ್ಪಾಯ ಮಾಡಿರೋ ಇದಾರ ಸರ್, ಅಥವಾ ಇದಾರ? ಇದು ನಿಮ್ಮ ಸಮಕಾಲೀನ ಇದಾರ ಅಥವಾ ನಾವು ಅವ್ರು ನಮ್ ಕೂಟಾಗ ಸಮಕಾಲೀನ ಇದಾರೆ? ಸೊ ಸಮಕಾಲೀನರು ಇದ್ದ ಮೇಲೆ ಕಂಪೇರ್ ಅನ್ನೋದು ಇರುತ್ತೆ, ಅವ್ರ ತೋಟಕ್ಕೂ ನಮ್ ತೋಟಕ್ಕೂ. ಸೊ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಏನು ಬದಲಾವಣೆ ಅಂತ? ಬಹಳ ವ್ಯತ್ಯಾಸ ಐತಿ. ಏನು ವ್ಯತ್ಯಾಸ? ಇದಕ್ಕಂದ್ರ ಅದ್ರಾಗ ಏನ್ ಕ್ರಾಪ್ ಇನ್ನೂ ಕುಂತಿಲ್ಲ. ಸೆಟ್ಟಿಂಗ್ ಇನ್ ಮೇಲೆ ಅಂದ್ರೆ ಬೆಳವಣಿಗೆ ಸರ್, ಅದ್ರ ಬೆಳವಣಿಗೆ ಕುಂಠಿತ ಐತಿ. ಬೆಳವಣಿಗೆ ತುಂಬಾ ಕುಂಠಿತ ಐತಿ. ಸೊ ಈಗ ನೀವು ಕಂಪೇರ್ ಮಾಡ್ತಿದ್ರಿ, ಸೊ ಅಲ್ಲಿ ಸೆಟ್ಟಿಂಗ್ ಆಗಿಲ್ಲ, ಬೆಳವಣಿಗೆನ ಕುಂಠಿತ ಐತಿ. ಈಗ ನಿಮ್ದು ಇದು ಬಂದಿದೆ. ಇದಕ್ಕೆ ಕಾರಣ ನೀವು ನಮ್ಮ ಔಷಧಿ ಹಾಕಿರೋದು ಒಳ್ಳೆ ಸೂಕ್ತ ಅನ್ಸುತ್ತೆ. ಸೂಕ್ತ 100% ಸೂಕ್ತ. ಮತ್ತೆ ಇದ್ರಿಗೆ ಐತಲ್ರಿ, ಕಾಣ್ತೈತಿ ನಮ್ ಕ್ರಾಪ್. ಈಗ ನಮ್ ಇದ್ರಿಗೆ ನಾವ್ ಏನ್ ಮಾಡೇವಿ ಕಾಣ್ತೈತಿ. ಟೋಟಲ್ ಎಷ್ಟು ಇದೆ ಸರ್? 17 ಗಿಡ. 17 ಗಿಡ. 17 ಅಡಿಕೆ, 17 ಪಪ್ಪಾಳಿ. ಸೊ ಇದು ಪಪ್ಪಾಯ ನೀವು ವರ್ಷ ಮಾಡ್ತಿದ್ರೆ ಅಥವಾ ಇದು ಫಸ್ಟ್ ಬೆಳೆ? ಹಿಂದೆ ಬೆಳೆದಿದ್ವಿ. ಹಿಂದೆ ಜಗ್ ಸಲ ಬೆಳೆದ 3-4 ಏಟ್ ಬೆಳೆದಿರಿ. ಅವಾಗ ಹೆಂಗ್ ಸರ್? ಅವಾಗಿಂದಕ್ಕೂ ಈಗ ನಮ್ ಪ್ರಾಡಕ್ಟ್ ಬಳಸ್ ಬೆಳೆಯೋದಕ್ಕೂ ನಿಮ್ಗೆ ಏನ್ ಬಂದ? ಅವಾಗೂ ಸಾವಯವದ ಮಾಡಿದ್ವಿ. ಒಂದ್ ಚಲೋ ಬಂದತ್ತು ಅಲ್ಲಿ ಅಡಿಕೆ ತೋಟ. ಉಳಿದು ಸಾಧಾರಣ ಬಂದದ್ದು. ಸಾವಯವ ಮಾಡಿದ್ದ ಇದನ್ನ ಕೆಮಿಕಲ್ ಮಾಡಿದ್ವಿ. ಒಂದ್ ಸ್ವಲ್ಪ ರೋಗ ಬಂದದ್ವು. ಅಂದ್ರೆ ಸರ ಅದು 15 ನಂಬರ್ ಇದೆ ರೇಟ್. ಇದು ರೋಗ ಇರೋದಲ್ಲ. ಅವಾಗ ರೆಡ್ ಲೇಡಿ ಮಾಡ್ತಿದ್ವಿ, ಅದಕ್ಕೆ ರೋಗ ಹೆಚ್ಚಿಗೆ. ಅಂದ್ರೆ ತಳಿಗಳ ಮೇಲೆ ರೋಗಗಳು ಆಯ್ಕೆ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಉದ್ದ ರೌಂಡ್ ಅಲ್ಲ, ಇದು ಕಾಯಿ ಉದ್ದ ಕಾಯಿ. ಇದು ರೌಂಡ್ ಕಾಯಿ ಸರ್. ಕೆಲವೊಂದು ಭಾಗದಲ್ಲಿ ನಿಮಗೆ ಮಿಕ್ಸ್ ಬಂದಿದೆ. ಇದ್ರಲ್ಲಿ ಉದ್ದ ಕಾಯಿ ಉದ್ದ ಬಂದೈತೆ, ಉದ್ದ ಕಾಯಿನ ಇದೆ, ಮಿಕ್ಸ್ ಕೊಡ್ತಾರೆ. ಮಿಕ್ಸ್ ಬರುತ್ತೆ. ಸರ್ ಈಗ ಗ್ರೋವೆಲ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ತೋಟ ಇದೆ. ಸೊ ಇದ್ರ ಜೊತೆಗೆ ನೀವು ಈಗ ಒಂದು ಎಕರೆಲ್ಲಿ ಇದು ಪಪ್ಪಾಯನ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಎಷ್ಟು ನಿರೀಕ್ಷಣೆಯಲ್ಲಿ ಇರ್ತಾರೆ? ಎಷ್ಟು ಇಳುವರಿ ಬರ್ಬೋದ್ರಿ ಜಮಲ ಸರ? ಇದು ಒಂದ್ ಗಿಡಕ್ಕ 70-80 ಕೆಜಿ ಬಂದ್ರ, ಈಗ ನಾವು 150 ಕೆಜಿ ತುಗ್ದಾರ ಅದಾರಿ. ನಮಗೆ ಬರೀ 70-80 ಕೆಜಿ ಬಂದ್ರ 17 × 70 ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಟನ್ ಆಗತ್ತೆ? ಎವರೇಜ್ ಸಿಗುತ್ತೆ. ಸೊ ಈಗ ನಾವು ಕಂಪೇರಿಟಿವ್ಲಿ ನೋಡಿದ್ರೆ ಆ ಎವರೇಜ್ ಕಿಂತ ಹೆಚ್ಚಿಗೆ ಅನ್ಸುತ್ತಾ ಕಡಿಮೆ ಅನ್ಸುತ್ತಾನ ಇದು ಇಲ್ಲಿರೋದು? ಇದು ಕಟಾವ್ ಮಾಡಿದ ಬಳಿಕ ಗೊತ್ತಾಗ್ಬೋದ್ರಿ. ಆದ್ರೆ ಬರ್ಬೋದ 60-70 ಕಡಿಮೆ ಇಲ್ಲ. ಅಂದ್ರೆ ನೀವು ಬರುತ್ತರ ಕಾಯಿ 2.5-3 ಕೆಜಿ ಇನ್ನು ಸೆಟ್ಟಿಂಗ್ ಬಾಳ ಆಗತ್ತೆ. ಇನ್ನು ಸೆಟ್ಟಿಂಗ್ ಆಗೋದು ಇದೆ. ಸೆಟ್ಟಿಂಗ್ ಬಾಳ ಆಗತ್ತೆ. ಹೆಂಗೆ ಕಟಿಂಗ್ ಮಾಡ್ತಾವ ಹಂಗ ಸೆಟ್ಟಿಂಗ್ ಆಗ್ತದೆ. ಏನ್ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಟ್ಟಿಂಗ್ ಫೇಲ್ ಆಗತ್ತೆ. ಹೌದು. ಈಗ ಸರಿ, ಇದು ಈಗ ಇನ್ನೊಂದು ಇದೇನಾಗುತ್ತೆ ಸರ್, ಈಗ ನಿಮ್ಗೆ ಹೇಳ್ಬೇಕಾದ್ರೆ ಪಪ್ಪಾಯ ಅನ್ನೋದು ಇದು ಒಂಥರ ತರಕಾರಿ ಹಂತದ ಬೆಳೆ ಆಗ್ಬಿಡುತ್ತೆ. ಹೌದು, ತರಕಾರಿ ಹಂತದ ಬೆಳೆ. ತರಕಾರಿ ಬೆಳೆಗಳು ಅಂತ ಬಂದಾಗ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಬೇಕು. ಈಗ ಅಡಿಕೆ ಅನ್ನೋದು ದೀರ್ಘಾವಧಿ ಬೆಳೆ. ಈಗ ನೀವು ಮಾಡಿದಿರ ಜರೆ, ನಿಮ್ಮ ಮೊಮ್ಮಕ್ಕಳು ಅವ್ರ ಮಕ್ಕಳು ಅನುಭವಿಸಬಹುದು ಅದನ್ನ. ಯಾವ್ದು ಅಡಿಕೆನ? ಇದು ಸರ್ ನಿಮ್ಗೆ 1.5 ವರ್ಷ 2 ವರ್ಷಕ್ಕೆ ನಿಮಗೆ ಇಮಿಡಿಯೇಟ್ ಡೌನ್ ಅಂತ ಬರುತ್ತೆ. 2 ವರ್ಷ ಮೇಂಟೈನ್, 2 ವರ್ಷದಿಂದ ಡೌನ್ ಆಗ್ತಂತ ಬರ್ತದೆ. ಅಲ್ಲಲ್ಲ, ಡೌನ್ ಆಗ್ತಂತ ಬರ್ತೈತಿ, ಅಲ್ಲಿ ಕ್ಲೋಸ್ ಮಾಡಬಹುದು. ಸೊ ಹಂಗೆ ಇದೇನಾಗುತ್ತೆ, ತರಕಾರಿ ಬೆಳೆ ಆಗಿರೋದ್ರಿಂದ ಇದಕ್ಕೆ ಪ್ರತಿ ತಿಂಗಳು ನ್ಯೂಟ್ರಿಯೆಂಟ್ಸ್ ಗಳ ಅವಶ್ಯಕತೆ ತುಂಬಾ ಇರುತ್ತೆ. ಪ್ರತಿ ತಿಂಗಳಲ್ಲೂ ನಮ್ಮ
ಇಲ್ಲಿರ್ತಕ್ಕಂತ ನಮ್ಮ ಏನು ಗ್ರೋವೆಲ್ ಕಂಪ್ನಿ ಇರ್ತಕ್ಕಂತ ಮಾರ್ಗದರ್ಶಕರು ಏನಿದ್ದಾರೆ ಹೌದು ಅವ್ರು ಯಾವ ಟೈಮಿಗೆ ಏನನ್ನ ಕೊಡ್ಬೇಕು ಅನ್ನೋದು ಅವ್ರು ಹೇಳ್ತಾರೆ, ಅದ್ರ ಪ್ರಕಾರ ಮಾಡ್ತಾ ಬಂದ್ರೆ ಸೆಟ್ಟಿಂಗ್ ಚೆನ್ನಾಗೇ ಬರುತ್ತೆ. ಬರ್ತೈತಿ. ಜೊತೆಗೆ ಸರ್ ಈಗ ನೀವು ಮಾಡಿದ್ರಿ, ಇದು ಖರ್ಚು ಎಷ್ಟು ಮಾಡಿರಿ ಸರ್? ಈಗ ಅದು ಒಂದ್ ತಂದ್ರ ಒಂದ್ 7-10 ಸಾವಿರದ 11,000 ರೂಪಾಯಿ ಆಗಿತ್ತು ಸರ್. ಒಂದು 30-35 ಸಾವಿರ ರೂಪಾಯಿ ಖರ್ಚು ಮಾಡಿ 30-35 ಸಾವಿರ ಖರ್ಚು ಮಾಡಿದ್ರೆ ಈ 7 ತಿಂಗಳಲ್ಲಿ. ಸೊ ಇದು ನೀವು ಫಸ್ಟ್ ಕಟಾವಲ್ಲೇ ನಿಮಗೆ ಅದು ರಿಟರ್ನ್ಸ್ ಬಂದ್ಬಿಡುತ್ತೆ. ಬರ್ತೈತಿ. ಒಂದ್ ಫಸ್ಟ್ ಕಟಾವಲ್ಲೇ ನಿಮಗೆ ಅದು ಹಾಕಿರೋ ಬಂಡವಾಳ ಬಂತು. ರೇಟ್ ಸಿಗ್ತಾವ ಈಗ ಸರ್ ಬಂತು ನಿಮ್ಗೆ ಲಕ್ಷ ಗಂಟ್ಲೆ ಆಕತಿ. ಅದೇ ಈಗ ನೀವು ಹಾಕಿರೋದು ಅಲ್ಲಿಗೆ ನಿಮಗೆ ಬಂತು ಅನ್ನಂಗೆ. ಉಳಿದಿರೋದೆಲ್ಲ ಲಾಭಾಂಶನೇ. ಅಂದ್ರೆ ಕಂಟಿನ್ಯೂ ಆಗಿ ನ್ಯೂಟ್ರಿಯೆಂಟ್ಸ್ ಗಳನ್ನ ಕೊಡ್ತಾ ಬಂದ್ರೆ ತೋಟವನ್ನ. ಪಕ್ಕದ ಜೊತೆಗೆ ಪಕ್ಕದ ಊರ ರೈತರು ಇದಾರೆ ಸರ್, ತಮ್ಮ ಪರಿಚಯ ಮಾಡ್ಕೊಳ್ರಿ ಸರ್. ಪರಿಚಯ. ನಾವು ಕಂಚಾರಗಟ್ಟಿಯವ್ರು, ಕಂಚರಗಟ್ಟೆಯರು, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ ರೀ. ನಿಮ್ಮತ್ ಮಾಡಕತ್ತೀವಿ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ರಿ. ಕುಮಾರಸ್ವಾಮಿ ಪೂಜಾರ್ ಅಂತ ಸರ್, ಮರಡೂರು ಸರ್, ಮರಡೂರು ಗ್ರಾಮ. ನಾನು ಈಗ 2 ವರ್ಷದಿಂದ ಹೋದ ವರ್ಷ ಸೋಯಾಬೀನಿಗೆ ಮಾಡಿದ್ದೀನಿ ಸರ್. ಆಮೇಲೆ ಅಡಿಕೆಗೆ ಹೋದ ವರ್ಷ ಅವರು ಒತ್ತಾಯ ಪೂರ್ವಕವಾಗಿ ಕೊಟ್ಟಂಗ ಆತ್ ಸರ್, ಇದೊಂದ್ಸರ ಓದ್ ಹಾಕ್ರಿ ನೀವು ನೋಡ್ರಿ ಅಂತ. ನನಗ್ ಬಾಳ ಅಂದ್ರೆ ಒಂದ್ 300 ಸಸಿ ಅದಾವ್ರಿ, 300 ಗಿಡ ಅದಾವ. ನಮಗದು ಬಾಳ ಅಂದ್ರೆ ಒಂದ್ 15 ಕ್ವಿಂಟಲ್ ಬರಬೇಕಾದ್ರೆ ಒದ್ದಾಡ್ ಹೋಗಿತ್ತು. ಈ ಸರ ಒಂದ್ 40 ಕ್ವಿಂಟಲ್ ಅಡಿಕೆ ಬಂದೈತ್ರಿ. 40 ಕ್ವಿಂಟಲ್ ಅಡಿಕೆ ಬಂದಿದೆ. ಅವರೇಜ್ ಅಷ್ಟ ತನಕ ಬಂದೈತ್ರಿ. ಈಗ ಎಷ್ಟು ಗಿಡ ಸರ್ ನಿಮ್ದು? ಒಂದ್ 250 ಗಿಡ ಹಾಕವ್. 250 ಗಿಡ 40 ಕ್ವಿಂಟಲ್ ತೆಗ್ದಿರಿ. ಅರ್ಧ ಎಕರೆ ಲೆಕ್ಕ. ಅರ್ಧ ಎಕರೆ. ಈಗ ನಾವು ಒಂದ್ ಎಕರೆಗೆ ನಾವ್ ಏನ್ ಹೇಳ್ತೀವಿ, ಒಂದ್ ಎಕರೆಗೆ 550 ಗುಣಿ ಅಂದ್ರೆ ನಾವೇನ್ ಹೇಳ್ತೀವಿ, ಒಂದ್ ಎಕರೆಗೆ 100 ಕ್ವಿಂಟಲ್ ಅಂತ ಹೇಳ್ತೀವಿ. ಸೊ ನೀವು ಅರ್ಧ ಎಕರೆಗೆ ಅಂದ್ರೆ ಅದು ರೀಚ್ ಮಾಡಿರ ಅಷ್ಟ ಆಗೈತೆ ಅಂತ ನನಗ ಆಗೈತ್ರಿ. ಗಿಡದಲ್ಲಿ ಬದಲಾವಣೆ ತುಂಬಾ ಬದಲಾವಣೆ ಆಗೈತೆ ಸರ್. ಆಮೇಲೆ ನಮ್ ಬಾಳ ಅಂದ್ರೆ ಒಂದ್ 15 ಕ್ವಿಂಟಲ್ ಕೊಡ್ಬೇಕಾದ್ರೆ ವರ್ಷ ಒದ್ದಾಡ್ ಹೋಗಿದ್ದೀವ್ರಿ. ಅವ್ರು ಒತ್ತಾಯ ಪೂರ್ವಕವಾಗಿ ಸರ್ ಹಾಕಿ ನೋಡ್ರಿ ಇದು ಅಂತಂದ್ರೆ ಹೋದ್ ಸರ್ ಒಂದೇ ಡೋಸ್ ಕೊಟ್ಟಿನ್ರಿ. ನಾ ಹೆಚ್ಚಿಗೆ ಕೊಟ್ಟಿಲ್ಲ, ಒಂದೇ ಡೋಸ್. ಅದು ನಮ್ ಲೇಬರ್ ಸಮಸ್ಯೆ ಅನ್ನೋದಕ್ಕೆ 1 ಡೋಸ್ ಕೊಟ್ಟಿನ್ರಿ. ಈ ಸರನು ನಾವ್ ಮಾಡೀನ್ರಿ. ಈಗ ಚೆನ್ನಾಗಿ ಸಿಂಗಾರ್ ಹೊಡೆದೈತ್ರಿ. ಇವಾಗ ಇನ್ಮೇಲೆ ಹೊಡಿತಿತ್ತು, ನಮ್ಮ ಆಗಲಿಗೆ 1-2 ಹೊಡೆದವ್ ಸಿಂಗಾರಿ. ಈಗ ಸಿಂಗಾರ್ ಹೊಡೆದವ್ ಸರ. ಈ ಬಳಸ್ತಕ್ಕಂತ ಹೊಸ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಉಪಯೋಗ ಮಾಡಿದ್ರೆ ಒಳ್ಳೇದೈತಿ ಸರ್. ಒಳ್ಳೇದೈತಿ. ನಮಗ್ ಮಾತ್ರ ಮನ್ಸಿಗೆ ಬಂದೈತಿ. ನಾವ್ ಯಾವಾಗಿದ್ರು ಕೇಳ್ತೀವಿ. ಅವ್ರ ಮನ್ ಸಿಂಗಾಕು ನಾ ಬೀಜೋಪಚಾರ ಮಾಡೀನಿ ಸರ್. ಈಗ ಮ್ಯಾಗ ಒಂದ್ ಸ್ಪ್ರೇ ಒಂದ್ ಕೊಡ್ಬೇಕು, NPK ಮಾಡಂದಾರ. ಈಗ ನೀರ್ ಹೊಡೆದ್ ನಾ ಮಾಡ್ಬೇಕ್ರ, ಮಾಡ್ಬೇಕಂತ ಕುಂತೀನ್ರಿ. ಈಗ ಕೂತೀರ ಸರ್. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ನಮಸ್ತೆ ಸರ್. ಈಗ ನೀವು ಪ್ರತಿ ಬೆಳೆಗೂ ನಮ್ ಗ್ರೋವೆಲ್ಲನೇ ನಂಬಿರ? ಹೌದು. ಬೀಜೋಪಚಾರದಿದ್ದಾನೆ ನೀವು ಸ್ಟಾರ್ಟ್ ಮಾಡ್ತೀರಾ? ಈಗ ಕುಸುಬಿಗೆ ಮಾಡಿದ್ವಿ. ಕುಸುಬಿಗೆ ಬಂಪರ್ ಬೆಳೆದೈತಿ ಕುಸುಬಿ. ಬೀಜೋಪಚಾರ ಏನ್ ಹಾಕಿಲ್ಲ, ಸರ್ಕಾರ ಗೊಬ್ಬರನ ಹಾಕಿಲ್ಲ, ಹಂಗ ಬಿತ್ತಿದ್ವಿ. ಇಷ್ಟ ಮಟ 10 ಎಕರೆ ಎರಿ. ಈಗ ಇಷ್ಟ ಮಟ ಐತಿ. ಈಗ ಬೀಜೋಪಚಾರ ಅಷ್ಟೇ. ಬೀಜೋಪಚಾರ ಮಾಡಿ 500 ರೂಪಾಯಿ ಖರ್ಚು. ಅಂದ್ರೆ ಏನಾತ, ಹೊಲ ಕಸು ಐತಿ ಅನ್ನೋದು ನಮ್ಗೆ ಗ್ಯಾರಂಟಿ ಇತ್ತ. ಹಂಗ ಬಿತ್ತಿ ಬಂದ್ವಿ. ಗಾಂಜಾಳ ಹೊಲ ಅದ 6 ಎಕರೆ, 10 ಎಕರೆನ ಗಾಂಜಾಳ ಹೊಲನ ಹಂಗ ಬಿತ್ತಿದ್ವಿ. ಅವು ಬಂಪರ್ ಬೆಳೆದಾವ. ಈಗ ಇನ್ನು 15 ದಿನ 20 ದಿನ ಕಟಿಂಗ್. ಸೊ ಹಾಗಾದ್ರೆ ನಮ್ಮ ಪ್ರಾಡಕ್ಟ್ಗಳು, ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನ ನೀವು ಬಳಸಿರೋ ರೈತರಾಗಿರೋದು. ಅವ್ರು ಈಗ ನಮ್ಮ ರದಾರಲ್ಲ, ಅವ್ರು ರೈತ, ಇವರು ಪ್ರಕಾಶ್ ಸರ್, ಅವರು ರೈತರ ಬಗ್ಗೆ ವಿಶ್ವಾಸ ಐತಿ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅವ್ರ ವಿಶ್ವಾಸ ಐತಿ. ವಿಶ್ವಾಸದ ಮ್ಯಾಗ ಪ್ರಾಡಕ್ಟ್ ತಗೋದಕ್ಕೂ ಅದ ರಿಸಲ್ಟ್ ಇರೋದಕ್ಕ ಅವ್ರು ಅದನ್ನ ಬೆನ್ನತ್ತಾರ. ಅವ್ರು ಮತ್ತೊಬ್ರು ರೈತರಿಗೆ ಮೋಸ ಮಾಡಿ ತಾವು ಇದಾಗ್ಬೇಕು ಅನ್ನೋದು ಅವ್ರದ ಅಭಿಪ್ರಾಯ ಇಲ್ಲ. ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಅವ್ರ. ಹೌದೌದು, ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಅವ್ರದೊಂದು ಉದ್ದೇಶ. ಈ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಧನ್ಯವಾದ ಹೇಳ್ಬೋದು ಅವ್ರಿಗೆ. ನಮ್ಗೆ ಮತ್ ಕರ್ಸಿ ಹೇಳಿ ಕೇಳಿ ಮಾಡ್ತಾರ, ಕೊಡ್ತಾರ. ಹಿಂದ ಒಂದ್ ಸ್ವಲ್ಪ ಇವತ್ತಿಲ್ರಿ ಅಂದ್ರೆ ನಾಳೆ ಇಸ್ಕಂತಾರ, ಕೊಡ್ತಾರ. ರೈತರ ಜೊತೆ ಒಡನಾಟ ಚಲೋ ಇಟ್ಕೊಂಡಾರ. ಹೌದು, ಇದು ಮಾತ್ರ ನಾವು ಒಪ್ಪಬಹುದು, ಮರ್ಯಾದಲ್ಲ. ಈಗ ಮೊನ್ನೆ ಅವಾಗ 2 ಲೀಟರ್ ಜಮಾಲ್ಗ ಇದನ್ನ ಕೊಟ್ಟು ಕಳ್ಸಿದ್ವಿ. ಇನ್ನು ಕೊಟ್ಟಿಲ್ಲ ಅವ್ರು ರೊಕ್ಕ. 2,000-1,000 ರೂಪಾಯಿ ಕೊಟ್ಟಿಲ್ಲ. ಅವು ಇದು ಹೇಳ್ಬೇಕ್ರಿ. ಈಗ ಕೊಟ್ಟಿಲ್ಲ ಹೆಂಗ್ರಿ? ಕಟ್ ಕಳ್ಸ್ರಿ. 1 ವರ್ಷ ಕೊಡುವಂತ್ರಿ ನೀವು ಮಾಡಿ ಮೊದ್ಲ ಕೊಡುವಂತ್ರಿ ಅಂದ್ರೆ ತಂದ್ ಕೊಡ್ಸಿವಿ. ವರ್ಷನ ರಿಸಲ್ಟ್ ಬಂದೈತಿಲ್ಪ? ಅದ ಜಮಲಪ್ಪ ಬಂದೈತಿಲ್ಲ. ಹೌದಾ? ಬರೀ 2 ಲೀಟರ್ NPK ಹೊಡಿಸಿವಿ ಅವಾಗ. ಅವ ಮನ್ಸು ಮಾಡಿ ಕಲಂಗಡಿ ಹೆಚ್ಚನ. ಹೇಳಿ ಸರ್. ಸರ್, ಮೊನ್ನೆ ನಮಗ ಮಾಡ್ಬೇಕಾರ ಹೊಲಕ್ಕ ಬಂದು ಮುದ್ದಾಮ್ ಕಾರ್ ತಗೊಂಬಂದ್ ಓಸು ಎಲ್ಲಾ ಹೇರಿಕೆ ಮುಂದ್ ಬಾಕ್ಸ್ಗಳು ಎಲ್ಲಾ ಮನಿ ಮಟನ ತಂದು ಹೊಲದಾಗೆಲ್ಲ ಅಡ್ಡಾಡಿ ಮನಿ ಮಟನ ತಂದು ಎಲ್ಲಾ ಈ ತರ ಮಾಡ್ರಿ ಅಂತ ಹೇಳಿ ಮಟ್ಟ ಹಾಕ ಹೊತ್ತಿನ ಮರೀಸನ ಹಾಕಿದ್ವಿ ನಾವು. ಅವ್ರ ಮತ್ ಫೋನ್ ಮುಖಾಂತರ ಮಾತಾಡ್ಕೊಂಡು ಇದ ಟೈಪ್ ಹಾಕಂದ್ರು. ಮತ್ತು ಫೋನ್ಯಾಗ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಹಾಕಿದ್ವಿ. ಹಾಕಿಂದ ಎಣ್ಣೆ ಹೊಡ್ಯೋ ಮುನ್ಸತಿಗಿನ ಅವ್ರಿಗೆ ಇದನ್ನ ಕೊಟ್ಟಿವಿ ನಾವು. ಮಿಷನ್ ಚಲೋ ಇಟ್ಕೊಂಡು ಸ್ಪ್ರೇ ಮಾಡಕತ್ತ ನೋಡ್ರಿ ಅಂತ ಅವ್ರಿಗೆ ವಿಡಿಯೋ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಗೆ ಕನ್ಫರ್ಮ್ ಐತ್ರಿ. ಆದ್ರೆ ನಾವು ಸರ್ ಜೊತೆ, ಸರ್ ಈಗ ಹೆಂಗಿದಾರಲ್ಲ ಸರ್, ಅದೇ ರೀತಿ ನಮ್ದೊಂದು ಟೀಮ್ ಇದೆ.
ಪ್ರತಿಯೊಂದು ಗ್ರಾಮಗಳಲ್ಲೂ ಹೋಗಿ ಪ್ರತಿಯೊಬ್ಬ ರೈತರ ಸಮಸ್ಯೆಗಳನ್ನ ನಾವು ಖುದ್ದಾಗಿ ನೋಡೇ ಕೊಡ್ಬೇಕು ಅನ್ನೋ ಒಂದು ಟೀಮ್ ಇದೆ. ಅದಕ್ಕೆ ಅವರು ಒಬ್ಬ ಕಾರಣಕರ್ತರು. ನೀವ್ ಯಾವಾಗ ಹೇಳ್ತೀರಿ ಅವಾಗ ಬರ್ತಾರ. ಬರ್ತಾವ ಅಂತಾನ ಅನ್ಕಂತ ಇದ್ರ ಅವ್ರು. ನಮಗ ಹೊಲ ಹೋಗತ್ತೆ ಆಗ್ಬೇಕ್ರಿ ಆಮ್ಯಾಕ್ ನಿಮ್ ಕರೆಸ್ತೀನಿ ಅಂತ ಹೇಳಿ ನಾನು ಹೋಗತ್ತೆ ಮರೀಸನ ಬಂದ್ ಕರ್ಸಿದ್ ನಾನು. ಸರ್ ತುಂಬಾ ಇವತ್ತು ಬಂದು ಇಲ್ಲಿ ನಮಗೊಂದು ವಿಡಿಯೋ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್. ಸರ್. ಈ ನೋಡಿದ್ರಲ್ಲ ರೈತ ಬಂದವ್ರೆ, ಇದು ಒಬ್ಬ ರೈತ ಮನ್ಸ್ ಮಾಡಿ ಆರ್ಗ್ಯಾನಿಕ್ಕೇ ನಾನು ಮಾಡ್ತೀನಿ ಅಂತ ಒಬ್ಬ ರೈತ ಮನ್ಸ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಇದು. ಈ ರಿಸಲ್ಟ್ ನಿಮಗೆ ಬೇಕಾದ್ರೆ ನಮ್ಮ ಗ್ರೋವೆಲ್ ಪ್ರಾಡಕ್ಟ್ಗಳನ್ನ ಬಳಸ್ರಿ. ಪ್ರಾಡಕ್ಟು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ಗಳಿದ್ದಾವೆ, ಹಂಗಂತ ಇನ್ನೊಂದು ಒಂದಕ್ಕಿಂತ ಒಂದಂದ್ರೆ ಒಂದು ಕಡಿಮೆ ಒಂದು ಇದಲ್ಲ, ಅದಕ್ಕೆ ಕಾಂಬಿನೇಷನ್ ಕೊಡ್ತಾ ಹೋಗ್ತೀವಿ. ಆ ಕಾಂಬಿನೇಷನ್ಗಳ ಮೇಲೆ ಪ್ರತಿಯೊಂದು ವರ್ಕ್ ಆಗ್ತಾ ಹೋಗ್ತವೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗಾಗಿ ಬರ್ತವೆ. ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋವೆಲ್ ಕರ್ನಾಟಕ ಮತ್ತು ಫೇಸ್ಬುಕ್ ಚಾನಲ್ ಗ್ರೋವೆಲ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ವಂದನೆಗಳು.